ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎರಡೂ ಚಾನಲ್ ಇದೆ ನಂದು, ಪವನ್ ಸುನಿಲ್ ಲೈಫ್ ಸ್ಟೈಲ್ ಹಾಗೆಯೇ ಸುನೀತಾ ಪವನ್, ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ರೋಹಿಣಿ ನಿದ್ದೆ ಮಾತ್ರೆ ಹಾಕಿರ್ತಾಳಲ್ವ ಸೂರ್ಯನಿಗೆ, ಏನಾದರೂ ಮಾಡಿ ವಿಡಿಯೋ ತೊಗೋಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ನಿಂತಿರ್ತಾಳೆ. ಅಲ್ಲಿಗೆ ಮನೋಜ್ ಬಂದುಬಿಡ್ತಾನೆ. ಮನೋಜ್ ಬಂದರೆ ಯಾಕೆ ರೋಹಿಣಿ ಇಲ್ಲಿ ನಿಂತಿದ್ಯಾ ಅಂತ ಕೇಳ್ತಾನೆ. ಮನೋಜ್ ನನಗೆ ಸ್ವಲ್ಪ ಬಿಸಿನೀರು ಕುಡಿಬೇಕು ಅನ್ನಿಸ್ತು, ಹಾಗಾಗಿ ಬಿಸಿನೀರು ಕಾಸ್ಕೊಳಕ್ಕೆ ಬಂದೆ ಅಂತ ಹೇಳಿದಾಗ, ನೀನು ಬಿಸಿನೀರು ಕುಡಿಯೋಕ್ಕೆ ಬಂದಿದ್ಯಾ, ಆದರೆ ನನಗೆ ಬಿಸಿ ಉಕ್ಕಿ ಹರಿತಾ ಇದೆ, ನೀನು ಇಲ್ಲಾಂದರೆ ಹೆಂಗೆ ರೋಹಿಣಿ, ನನಗೆ ನೀನು ಬೇಕು ಕಣೆ, ನನಗೆ ಬಾ ಹೋಗಿ ನಾವಿಬ್ಬರು ಬಿಸಿ ಮಾಡ್ಕೊಳ್ಳೋಣ ಅಂತ ಅಂತಾನೆ. ಹಾಗಂದ ತಕ್ಷಣವೇ ಎತ್ಕೊಂಡು ಹೊರಟೋಗ್ಬಿಡ್ತಾನೆ. ಇಲ್ಲಿ ಇವರಿಬ್ಬರು ಮಲ್ಗೆ ಇರ್ತಾರೆ. ಅವಳು ವಿಡಿಯೋನ ತೊಗೊಳಕ್ಕಾಗೋದೇ ಇಲ್ಲ ರೋಹಿಣಿಗೆ, ನಿದ್ದೆ ಮಾತ್ರೆ ಹಾಕಿದ್ರು ಕೂಡ. ಮತ್ತು ಇಲ್ಲಿ ಮನೋಜ್ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಫೋನಲ್ಲಿ ಮಾತಾಡಬೇಕಾದಾಗ ಒಬ್ಬರು ಬಂದುಬಿಡ್ತಾರೆ. ಅಂದರೆ ಫಸ್ಟು ಜಿಮ್ಮಿಗೆ ಅಂತ ಇಟ್ಕೊಂಡಿದ್ನಲ್ಲ ಅವನು ಬಂದುಬಿಡ್ತಾನೆ. ಬಂದ ತಕ್ಷಣವೇ ತುಂಬಾ ಶಾಕ್ ಆಗಿಬಿಡ್ತಾನೆ ಇವನು. ಶಾಕ್ ಆದ ತಕ್ಷಣ ನೀನು ಯಾಕೋ ಇಲ್ಲಿದೆಯಾ ಅಂತ ಕೇಳಿದಾಗ, ಯಾಕೆನಾ ನಿನಗೆ ಗೊತ್ತಿಲ್ವಾ ನಾನು ಯಾಕೆ ಇಲ್ಲಿದ್ದೀನಿ ಅಂತ ಹೇಳಿಬಿಟ್ಟು ಅಂಥೇಳಿ ಕೇಳ್ತಾನೆ. ಏನು ಹೇಳೋ ನಿನ್ನ ಪ್ರಾಬ್ಲಮ್ಮು, ಮತ್ತಿವರೆಲ್ಲರನ್ನ ಕರ್ಕೊಂಡು ಬಂದಿದೆಯಲ್ಲೋ, ಏನೋ ಸಮಾಚಾರ ಅಂತ ಕೇಳ್ತಾನೆ. ನನ್ನ ತಲೆನ ಏಟಾಗಂಗೆ ಓಡಿಸಿದೀಯಾ ಆ ಸೂರ್ಯನ ಹತ್ರ ಕರ್ಕೊಂಡು ಹೋಗ್ಬಿಟ್ಟು, ಇದಕ್ಕೆ ನೀನು ಲಂಚ ಕಟ್ಕೊಡ್ಲೇಬೇಕಲ್ವ ನನಗೆ, ಈ ರೀತಿ ಆದಾಗ ನೀನೇನಾದರೂ ಕಟ್ಕೊಡ್ಲೇಬೇಕಲ್ಲ ಅಂತ ಅಂದಾಗ, ನಾನು ಯಾಕೋ ನಿಮಗೆ ಹೆಲ್ಪ್ ಮಾಡಬೇಕು, ಅಲ್ಲ ಕಣೋ ಬಾಡಿ ಬಿಲ್ಡರ್ ಹಾಗೆ ಹೀಗೆ ಅಂತ ಹೇಳ್ತೀಯಲ್ಲ, ಆ ಸೂರ್ಯನ ಹತ್ರ ಕರ್ಕೊಂಡೋಗಿ ಬೇಳೆ ತಿನ್ನೋನ ಹತ್ರ ಹೋಗಿ ನಿಲ್ಲಿಸಿದ್ರೆ ಒಂದು ಏಟು ಹೊಡಿಯೋಕ್ಕಾಗಲಿಲ್ವಲ್ಲ ನಿನಗೆ, ಅವನ ಹತ್ರನೇ ನೋಡಿಸ್ಕೊಂಡೆ ಅಂಥದ್ರಲ್ಲಿ ಇವಾಗ ಸೋತ್ ನಿಂತಿದ್ದೀಯಾ, ಈಗ ನೋಡಿದ್ರೆ ನನಗೆ ಏಟಾಗಿದೆಯೇ, ಹಾಗೆ ಹೀಗೆ ನನಗೆ ಕಟ್ಕೊಡು ಅಮೌಂಟ್ನ ಅಂತ ಬಂದಿದೀಯಾ ಅಂತ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣವೇ ಇವ್ರು ಇದ್ಕೊಂಡು, ಅದೇನು ಮಾಡ್ತೀಯ ಗೊತ್ತಿಲ್ಲ, ನಮ್ಮ ಅಣ್ಣನಿಗೆ ಈ ಥರ ಹೇಟ್ ಮಾಡಿದಾರಲ್ಲ, ಅದಕ್ಕೋಸ್ಕರ ನಮಗೆ ಕಟ್ಕೊಡ್ಲೇಬೇಕು ನೀನು ಅಂತ ಹೇಳಿ ಕೇಳಿದಾಗ, ಆಗಲ್ಲ ಕಣ್ರೋ, ಅದೇನು ಮಾಡ್ಕೊತೀರೋ ಮಾಡ್ಕೊಳ್ರೋ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಅದೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ರೋ ಅಂತ ಹೇಳ್ತಿದ್ದೀಯಲ್ಲ, ನೋಡೀಗ 50,000 ರೂಪಾಯಿ ಪೆನಲ್ಟಿ ನೀನು ಕಟ್ಟಿಲ್ಲ ಅಂತಂದರೆ ಅಂಗಡಿಯಲ್ಲಿರೋ ಸಾಮಾನುಗಳೆಲ್ಲ ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೊಳ್ಪಟ್ಟಿ ಶರ್ಟ್ನ ಇಟ್ಕೊತಾನೆ ಒಬ್ಬನ. ಅದರಲ್ಲಿ ಇಟ್ಕೊಂಡ ತಕ್ಷಣ, ಬಿಡ್ರೋ ಇಲ್ಲೆಲ್ಲ ಮರ್ಯಾದೆ ಹೋಗುತ್ತೆ ಕಣ್ರೋ, ಏನಕ್ಕೋ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದೀರಾ ನನಗೆ, ಕೊಳ್ಪಟ್ಟಿನೆಲ್ಲ ಇಟ್ಕೋತೀಯಲ್ಲೋ, ನಾನೊಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, ಹಾಗಾಗಿ ನನ್ನ ಇಟ್ಕೋತೀಯಲ್ಲ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ನೀನು ಏನು ಬಿಸ್ನೆಸ್ ಮ್ಯಾನು ತೋರಿಸ್ತೀವಿ ನೋಡೀಗ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ನು, ಟಿ ವಿ, ಫಿಲ್ಟರ್ ನೀರಸ್ಸು ಎಲ್ಲ ಫುಲ್ ಎತ್ಕೊಂಡು ಹೊರಟೋಗ್ಬಿಡ್ತಾರೆ ರೌಡಿಗಳು. ನಿಲ್ಲಿಸ್ರೋ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಯಾರೂ ನಿಂತ್ಕೊಳ್ಳೋದಿಲ್ಲ, ಎಲ್ಲ ಎತ್ಕೊಂಡು ಹೊರಟೋಗ್ತಾರೆ. ಅಲ್ಲಿ ತಿರ್ಗಾ ಮೇಲೆ ಕೆಲಸ ಮಾಡೋರಿಗೆಲ್ಲ, ನೀವೇನೋ ಮಾಡ್ತಿದ್ದೀರಾ, ಇಷ್ಟೆಲ್ಲ ಆದರೂ ಕೂಡ ನೀವು ತಡಿತಲೇ ಇಲ್ವಲ್ಲ, ಸುಮ್ಮನೆ ಇದ್ದೀರಾ, ನಿಮ್ಮನ್ನೆಲ್ಲ ನಾನು ತಿಂಗಳ ಸಂಬಳ ಕೊಟ್ಟು ಇಟ್ಕೊಂಡಿರೋದಕ್ಕೆ ನೀವು ಇದೇ ಗೌರವನ ಕೊಡೋದು ಅಂತ ಅಂದಾಗ, ಸರ್ ಅವರೆಲ್ಲ ರೌಡಿಗಳು ಸರ್, ಅವ್ರನ್ನೆಲ್ಲ ನಾವು ತಡಿಕೊಂಡಿರ್ತೀರೋ ನಮ್ಮ ಸುದ್ದಿಗೆ ಬರ್ತಾರೆ ಅವರು ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡೋರೆಲ್ಲ ಹೇಳ್ತಾರೆ. ಇಲ್ಲಿ ಒಂದು ಕಡೆ ಕನಕ ಡ್ಯೂಟಿಗೆ ಹೋಗೋಣ ಅಂತ ಹೊರಟಿರ್ತಾಳೆ. ಅವರಪ್ಪನಿಗೆ ಕೈ ಮುಗಿದ್ಬಿಟ್ಟು ಡ್ಯೂಟಿಗೆ ಹೋಗೋಣ ಅಂತೇಳಿ ಅಲ್ಲಿರೋ ಬ್ಯಾಗ್ನ ತೊಗೊಂಡು ರೆಡಿ ಆಗ್ತಾಳೆ. ಅಲ್ಲಿಗೆ ಅವರಮ್ಮ ಊಟ ತೊಗೊಂಡು ಬಾಕ್ಸ್ನ ಕನಕ ಅಂತ ಹೇಳ್ಬಿಟ್ಟು ಬಾಕ್ಸ್ನ ಬ್ಯಾಗಲ್ಲಿ ಇಟ್ಬಿಟ್ಟು ಕಳಿಸ್ತಾಳೆ. ಕನಕ, ಇವಾಗ ನೀನು ಫಸ್ಟ್ ಸಂಬಳ ಆಗುತ್ತಲ್ವ ನಿನಗೆ, ಇವಾಗ ಫಸ್ಟ್ ಸಂಬಳ ಆಗಬೇಕಾದಾಗ ನೀನು 501 ರೂಪಾಯಿ ದೇವರಿಗೆ ಅಂತ ತೆಗಿಯಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವಳು ಮನಸ್ಸಲ್ಲಿ ಅನ್ಕೊತಾಳೆ, ಅಮ್ಮ ಈ ಸರಿ ಅರ್ಧ ಸಂಬಳನೇ ಬರೋದಮ್ಮ, ಬಿಡು ಹೋಗ್ಲಿ ದೇವ್ರಿಗೆಲ್ಲ 501 ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊತಾಳೆ. ಒಪ್ಕೊಂಡ ತಕ್ಷಣವೇ ಸರಿ ಅಮ್ಮ ಆಯಿತು ಕೊಡ್ತೀನಿ ಅಂತ ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತಾಳೆ. ಅಲ್ಲಿ ಒಬ್ಬರು ವ್ಯಕ್ತಿ ಬರ್ತಾರೆ. ಅವ್ರು ಬಂದುಬಿಟ್ಟು ಒಳಗಡೆ ಬರ್ತಾರೆ. ಯಾರು ಬೇಕಾಗಿತ್ತು ಅಂದಾಗ ಒಳಗಡೆ ಬರ್ತಾಳೆ. ನೀವೇ ಬೇಕಾಗಿತ್ತು ಕಣ್ರಿ ಅಂತಂದಾಗ, ಹೂವು ಬೇಕಿತ್ತಾ ನಿಮಗೆ ಅಂದಾಗ, ಹೌದು ಹೂವು ಬೇಕಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು, ಎಷ್ಟು ಬೇಕಿತ್ತು ಏನು ಅಂತ ಕೇಳಿದಾಗ, ನಮಗೆ ಒಂದು ವಿಷಯ ಮಾತಾಡೋದಿದೆ ನಿಮ್ಮ ಹತ್ರ, ನಿಮ್ಮ ಮಗಳು ಕೆಲ್ಸಕ್ಕೆ ಹೋಗ್ತಾಳಲ್ವ, ಅವಳಿಗೆ ಕೆಲಸ ಸಿಕ್ಕಿದೆಯಲ್ಲ, ಡಿಗ್ರಿ ಕಂಪ್ಲೀಟ್ ಆಗಿದೆಯಲ್ಲ, ಚೆನ್ನಾಗಿ ಕಷ್ಟಪಟ್ಟು ದುಡಿತಿದ್ದಾಳಲ್ವ, ನನಗೆ ನೋಡಿ ತುಂಬ ಇಷ್ಟ ಆಯಿತು ನಿನ್ನ ಮಗಳು ಅಂತ ಹೇಳಿದಾಗ ಇವರು ತುಂಬ ಶಾಕ್ ಆಗಿಬಿಡ್ತಾರೆ. ಏನು ಹೇಳ್ತಿದ್ದೀರಾ ನೀವು ಅಂದಾಗ, ನಾವು ನಿನ್ನ ಮಗಳನ್ನ ನಮ್ಮ ಸೊಸೆಗೆ ತಂದ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ, ಆದರೆ ಹೆಂಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ನಿಮ್ಮ ಮನೆ ದೀಪನ ನಾವು ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ನಿಮಗೆ ಮನೆಗೆ ತುಂಬ ಕಷ್ಟ ಆಗ್ಬೋದು ಹೇಳ್ಬೇಕು ಅಂತಂದರೆ, ಬೇಡ ಬಿಡಿ ನಾನು ಹೊರಟೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಹೋದ ತಕ್ಷಣವೇ, ಇಲ್ಲ ನೀವು ಹೂವು ಬೇಕು ಅಂದ್ರಲ್ವ, ಹೂವು ತೊಗೊಂಡೋಗಿ ಅಂದಾಗ, ಇಲ್ಲ ಹೂವು ಏನು ಬೇಡ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವರು ಹೊರಟೋಗ್ತಾರೆ. ಲಾಸ್ಟಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟೋಗ್ತಾರೆ. ಯೋಚನೆ ಮಾಡಿ ಹೇಳಿ ಅಂತ ಹೇಳ್ಬಿಟ್ಟು ಒಂದು ವಿಸಿಟಿಂಗ್ ಕಾರ್ಡ್ನ ಅವ್ರಿಗೆ ಕೊಟ್ಬಿಟ್ಟು, ನನ್ನ ಮಗನ ನಂಬರ್ ಇದರಲ್ಲಿದೆ, ಹಾಗೆ ನನ್ನ ನಂಬರ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟೋಗ್ತಾರೆ. ಹಾಗೆ ಹೇಳಿದ ತಕ್ಷಣವೇ ಇವ್ರು ಇದ್ಕೊಂಡು,
ಮೀನಾಗೆ ಡೈರೆಕ್ಟಾಗಿ ಫೋನ್ ಮಾಡ್ತಾರೆ ಮೀನಾರಮ್ಮ. ಫೋನ್ ಮಾಡಿದ ತಕ್ಷಣ ಏನಮ್ಮ ಹೇಗಿದೆಯಾ ಅಂತ ಹೇಳಿ ಕೇಳ್ತಾರೆ. ಚೆನ್ನಾಗಿದ್ದೀನಿ ಕಣೆ ನಾನೇನು. ಇವತ್ತು ಒಂದು ಏನಾಯಿತು ಗೊತ್ತಾ, ಒಬ್ಬರು ಬಂದುಬಿಟ್ಟು ನಮ್ಮ ಕನಕ ಬಗ್ಗೆ ಎಲ್ಲ ಮಾತಾಡಿಬಿಟ್ಟು ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿಬಿಟ್ಟು ನಮ್ಮ ಮನೆಗೆ ತಂದ್ಕೋಬೇಕು ಅಂತ ಬಂದಿದ್ರು ಕಣೆ ಅವರು ಅಂತ ಅಂದಾಗ, ಅಯ್ಯೋ ಖುಷಿ ವಿಚಾರನೇ ಅಲ್ಲಮ್ಮ, ಅವರೇ ಬರ್ತಾ ಇದ್ದಾರೆ ಅಂದರೆ ನಾವು ಮಾತಾಡಿ ನೋಡ್ಬೋದಲ್ಲ ಅಂದಾಗ, ಸರಿ ಕಣೆ ಆಯಿತು, ಆದರೆ ಇವಳು ಒಪ್ತಾಳೋ ಇಲ್ವೋ ಗೊತ್ತಿಲ್ಲ, ನಿಮ್ಗೊಂದು ಮಾತು ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಂದಾಗ, ಸರಿಯಮ್ಮ ನಾವು ವಿಚಾರಿಸಿ ನೋಡ್ತೀವಿ, ಹುಡುಗನ ಕಡೆ ಹೇಗೆ ಏನು ಅಂತ ಎಲ್ಲ ನೋಡಿಬಿಟ್ಟು ನಾವು ಹೇಳ್ತೀವಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ಬಿಟ್ಟು ಫೋನ್ನ ಇಡ್ತಾಳೆ. ಇವರು ಗಂಡನಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ ತಕ್ಷಣವೇ ಸರಿ ಆಯಿತು ಅಂತ ಸುಮ್ಮನಾಗ್ತಾರೆ. ಇಲ್ಲೊಂದು ಕಡೆ ಸೂರ್ಯ ಗ್ಯಾರೇಜಿಗೆ ಬರ್ತಾನೆ. ಗ್ಯಾರೇಜಿಗೆ ಬಂದ್ಬಿಟ್ಟು ಅಲ್ಲೆಲ್ಲ ಹುಡುಗರೆಲ್ಲ ಇರ್ತಾರೆ. ಯಾಕ್ರೋ ಹಿಂಗೆ ನಿಂತಿದ್ದೀರಾ, ಯಾಕೋ ಕೆಲ್ಸಕ್ಕೆ ಹೋಗಿಲ್ವೇನೋ ಅಂತ ಕೇಳಿದಾಗ, ಇಲ್ಲ ಸೂರ್ಯ ಯಾವುದೋ ಬಾಡಿಗೆ ಬಂದಿಲ್ಲ ಅಂತೇಳಿ ಹೇಳ್ಬೇಕಾದಾಗ ಇಲ್ಲಿಗೆ ಮೀನಾ ಕೂಡ ಬರ್ತಾಳೆ. ಮೀನಾ ಬಂದ ತಕ್ಷಣವೇ ಯಾಕ ನೋಡಪ್ಪ ಮೀನಾ ಅವ್ರು ಬಂದರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವಳಾಕ ಬಂದ್ಲು ಅಂತ ಹಿಂದಕ್ಕೆ ತಿರುಗಿ ನೋಡಿದಾಗ ಮೀನಾ ಎಂಟ್ರಿ ಕೊಡ್ತಾಳೆ. ಏನಮ್ಮ ಇಲ್ಲಿರೋ ಕೂಡ ನನ್ನ ನೆಮ್ಮದಿಯಾಗಿ ಬಿಡಲ್ವಾ ನೀನು ಅಂತ ಕೇಳಿದಾಗ ಕಣ್ಣು ಹಿಂಗೆ ಬಿಟ್ಬಿಡ್ತಾಳೆ ಮೀನಾ. ಹಂಗೆ ಅಂದ ತಕ್ಷಣ ಅವರು ಅಲ್ಲಿರೋರ ಫ್ರೆಂಡ್ಸ್ ಎಲ್ಲನ ಸರಿ ಬರಿಯಪ್ಪ ನಮ್ಗೇನು ಕೆಲಸ ಇಲ್ಲಿ ಹೋಗೋಣ ಅಂತೇಳಿ ಅವ್ರು ಪಾಡಿಗೆ ಹೊರಟೋಗಿರ್ತಾರೆ. ಏಯ್ ನಮ್ಮ ಫ್ರೆಂಡ್ಸ್ ಇದ್ದಾರಮ್ಮ ಇಲ್ಲೆಲ್ಲ ನೀನು ಗುರುಗುಟ್ಕೊಂಡೆಲ್ಲ ನೋಡೋ ಅವಶ್ಯಕತೆ ಇಲ್ಲ ಅಂದಾಗ, ಹಿಂದೆ ನೋಡಿ ಒಂದ್ಸರಿ ಅಂತ ಹೇಳ್ತಾಳೆ. ಹಿಂದೆ ನೋಡಿದಾಗ ಅಲ್ಲಿ ಯಾರೂ ಇರೋದೇ ಇಲ್ಲ. ಅಯ್ಯೋ ಇವರೆಲ್ಲ ಹೊರಟೆ ಹೋಗ್ಬಿಟ್ರಾ ಅಂತ ಹೇಳ್ಬಿಟ್ಟು ಬಂದು, ಏನೇ ಮೀನಾ ಆಗ ನೋಡ್ತಾ ಇದೆಯಾ, ಏನು ನಾನು ನೋಡಿದ್ಯಾ ಹಾಗೆ ಹೀಗೆ ಅಂತೇಳಿ ಹೇಳ್ತಾರೆ. ಬನ್ನಿ ಇಲ್ಲಿ ಹತ್ರಕ್ಕೆ ಅಂದಾಗ, ನೀನು ಒಡೆಯೋದೆಲ್ಲ ಇಟ್ಕೋಬೇಡ, ಅದೇನಂತ ಹೇಳು ಅಂತ ಹೇಳಿದಾಗ, ಬನ್ನಿರಿ ನೀವು ಹತ್ರಕ್ಕೆ ಅಂತ ಹತ್ರಕ್ಕೆ ಕರೆದ್ಬಿಟ್ಟು ಮೀನಾ ಹೇಳ್ತಾಳೆ, ಈ ರೀತಿ ಕನಕನ ಒಬ್ಬರು ನೋಡೋಕ್ಕೆ ಬಂದಿದ್ರಂತೆ, ನಮ್ಮ ಮನೆಗೆ ತಂದ್ಕೋಬೇಕು ಅಂತ ಬೇರೆ ಹೇಳಿದ್ರಂತೆ, ಒಳ್ಳೆ ಹುಡುಗಿ ಅಂತ ಹೇಳಿದ್ರಂತೆ ಕಣ್ರಿ, ಅಮ್ಮ ಫೋನ್ ಮಾಡಿದ್ಲು ಏನು ಮಾಡೋದು ಅಂದಾಗ, ಅಲ್ಲ ಕಣೆ ಇವಾಗಲೇ ಅವಳಿಗೆ ಇಷ್ಟನಾ ಅಂತ ಕೇಳಿದ್ರ ಹುಡುಗನ ಅಂದಾಗ, ಇಲ್ಲ ರೀ ಹುಡುಗನ ಕಡೆ ಬಂದಿಲ್ಲ, ಅವ್ರ ಅಮ್ಮ ಬಂದಿದ್ದಾಳೆ ಅಷ್ಟೇ ನೋಡೋಕ್ಕೆ ಅಂದಾಗ, ಅಲ್ಲ ಕಣೆ ಕನಕಾಗ ಇಷ್ಟ ಆದರೆ ಮದುವೆ ಮಾಡೋದೇ ನಾವು ಅಂತ ಹೇಳಿಬಿಟ್ಟು ಹೇಳ್ತಾನೆ ಸೂರ್ಯ. ಆದರೆ ನನ್ನ ಕೇಳಿದ್ರೆ ಫಸ್ಟ್ ಕನಕ ಇಷ್ಟಪಡಬೇಕು, ಕನಕ ಇಷ್ಟಪಟ್ಟಾದ್ಮೇಲೆ ನಾವು ಮದುವೆ ಮಾಡೋಣ, ಮತ್ತು ಮನೆ ಕೂಡ ಹೇಗೆ ಏನು ಅಂತ ಎಲ್ಲ ನೋಡಬೇಕಲ್ವಾ, ನಾವಿಬ್ಬರು ನೋಡಿ ನಿಂತು ಮಾಡಬೇಕು, ಸುಮ್ಮನೆ ಹೇಗಂದ್ರೆ ಕೊಡೋದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಯಿತು ರೀ ನಾವು ಅಮ್ಮನ ಹತ್ರ ಮಾತಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಆಯಿತು ಅಂತ ಒಟ್ಬಿಟ್ಟು ಬರ್ತಾರೆ. ಇಲ್ಲಿ ಮನೆಗೆ ಬಂದ ತಕ್ಷಣ ಸೂರ್ಯ ಆ ಕಡೆ ಈ ಕಡೆ ಹಡಾಡ್ತಾ ಇರ್ತಾನೆ. ಇಲ್ಲಿ ಕಾಫಿ ತಂದು ಕೊಡ್ತಾಳೆ ಶಾಂತಿಗೆ ಮೀನಾ. ಕಾಫಿ ತೊಗೊಂಡು ಕುಡಿತಾಳೆ. ನಿಮ್ಮ ಅವನಿಗೆ ಕೊಟ್ಟಿಯಾ ಅಂತಾಳೆ. ಇಲ್ಲ ಅತ್ತಿವ ಕೊಡ್ತೀನಿ ಅಂತೇಳಿ, ಹೋಗಿ ಮವ ತೊಗೊಳ್ಳಿ ಕಾಫಿ ಅಂತ ಕೊಡ್ತಾಳೆ ಮೀನಾ. ಆದರೆ ಇವನು ಮಾತ್ರ ದಾರಿ ಕಾಯ್ತಾ ಇರ್ತಾನೆ. ಏನು ನೀನು ಸುಪತ್ರ ಬರಲಿಲ್ವಾ, ಇವತ್ತು ಯಾವ ದಿನ ಅಂತ ಗೊತ್ತಿಲ್ವಾ ನಿನಗೆ ಅಂತ ಹೇಳಿದಾಗ, ಇವಳು ಶಾಂತಿ ಇದ್ಕೊಂಡು ಯಾವ ದಿನ ಇವತ್ತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ನಿನ್ಗೆ ಯಾವ ದಿನ ಅಂತ ಗೊತ್ತಿರಲ್ಲ ಬಿಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲಿಗೆ ಮೀನಾ ರೋಹಿಣಿ ಇಬ್ಬರು ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣ ಅಲ್ಲಿ ರಂಗನಾಥ್ ಅವ್ರಿಗೆ ಕೂಡ ಗೊತ್ತಿರಲ್ಲ. ಯಾವ ದಿನಪ್ಪ ಇದು ಅಂದಾಗ, ಅಪ್ಪ ಇವತ್ತು ಮನೋಜ ನನಗೆ ದುಡ್ಡು ಕೊಡೋ ದಿನ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ, ನಾನು ಯಾವ ಕಾಫಿನೂ ಕೊಡಲ್ಲ, ಫಸ್ಟ್ ಅವ್ನು ದುಡ್ಡು ಕೊಡ್ಬೇಕು ನನಗೆ 50,000 ಇವತ್ತು ಎಣಿಸ್ಬೇಕು, ಅವಾಗಲೇ ನಾನು ಕಾಫಿ ಕುಡಿಯೋದು ಅಂತ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ ಇವನು ಸುಸ್ತಾಗಿ ಬಂದು ಕೂತ್ಕೊಂಡು ತುಂಬ ಫೀಲಿಂಗಲ್ಲಿ, ಅಯ್ಯೋ ಸಖತ್ತು ಬೇಜಾರಾಗಿದೆಯಮ್ಮ ಇವತ್ತು ನನಗೆ ಅಂತೇಳಿ ಅವ್ರ ಅಮ್ಮನಿಗೆ ಹೇಳ್ತಾ ಇರ್ತಾನೆ. ಮನೋಜ ಇವತ್ತು ನಿನ್ಗೆ ಯಾವ ದಿನ ಅಂತ ಗೊತ್ತಿಲ್ಲೇನೋ ಅಂತ ಹೇಳಿದಾಗ, ಏನು ಹೇಳ್ತಿದ್ಯೋ ನೀನು, ಯಾವ ದಿನ ಇವತ್ತು ಅಂತ ಕೇಳಿದಾಗ, ಇವತ್ತು ನನಗೆ ಲೆಕ್ಕ ಎಣಿಸ್ಬೇಕಪ್ಪ, ಲೆಕ್ಕ ಸುತ್ತ ಮಾಡ್ಬೇಕು ಇವತ್ತು ನೀನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹೋಗೋ, ನನಗೆ ನೀನು ಮಾಡಿರೋ ಪ್ರಾಬ್ಲಮಿಂದ ಇವತ್ತು ಬಿಸ್ನೆಸ್ ಎಲ್ಲ 50,000 ಒಂದೇ ದಿನ ಲಾಸ್ ಆಗಿದೆ, ನೀನು ಮಾಡಿರೋ ಕಥೆಯಿಂದನೇ ಇದೆಲ್ಲ ಲಾಸ್ ಆಗಿದ್ದು ಅಂದಾಗ, ನಾನೇನೋ ಮಾಡಿದೆ ನಿನಗೆ ಅಂತ ಹೇಳಿದಾಗ, ನೀನೇನು ಮಾಡಿದೆ ಅಂತ ನಿನಗೆ ಗೊತ್ತಿಲ್ವಾ, ಅವನ್ನ ಕರ್ಕೊಂಡು ಬಂದಿದ್ನಲ್ಲ, ಅವನ್ನೆಲ್ಲ ಚೆನ್ನಾಗಿ ತದ್ಕಿ ಕಳಿಸ್ತಲ್ಲ ನೀನು, ಅವ್ನು ಬಂದು ಇವತ್ತು ಅಂಗಡಿಗಿರೋ ಐಟಮ್ಗಳೆಲ್ಲ 50,000 ಐಟಮ್ ಎತ್ಕೊಂಡೋದ ಕಣೋ ಅಂದಾಗ, ಅದಕ್ಕೆ ನಾನೇನೋ ಮಾಡಲಿ, ನಿನ್ನ ಐಟಮ್ ಎತ್ಕೊಂಡೋಗಿರೋದಕ್ಕೆ ನೀನೇನಕ್ಕೋ ಅವನ್ನ ಕರ್ಕೋಬೇರ್ಬೇಕಿತ್ತು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ ನೀನು ಮಹಾನ್ ಭಾವ ನೋಡ್ದಿಲ್ಲ ಅಂದರೆ ಇವತ್ತು ಬಂದು 50,000 ಐಟಮ್ ಎತ್ಕೊಂಡು ಹೋಗ್ತಿರ್ಲ ಕಣ ಸೂರ್ಯ ಅಂತ ಹೇಳಿದಾಗ, ಈಗ ನೋಡು ತದಕ್ತೀನಿ ನಿನಗೆ, ನೀನು ಅಂದಿದ್ದೀಯ ಅಂದರೆ ಪದೇ ಪದೇ ನಾನು ಆ ಚೀಟಿ ಬರ್ದಾಕಿಲ್ಲ ಅಂತ ಅಂದಾಗೂ ಏನಕ್ಕೆ ನೀನು ಅದೇ ರೀತಿ ಕೇಳ್ತಾ ಇದೆಯಲ್ಲ ನನ್ನ ಅಂತೇಳಿ ಸೂರ್ಯ ಹೊಡಿತಾನೆ. ಅವಾಗ ರೋಹಿಣಿ ಇದ್ಕೊಂಡು, ಏನ್ರಿ ನಿಮಗೆ ಮಾತಾಡೋಕ್ಕೆ ಬರೋದಿಲ್ವಾ, ಫಸ್ಟ್ ಹೊಡಿಯೋಕ್ಕೇನ ಬರೋದು, ಮಾತಾಡ್ರಿ ಅದೇನಾಯ್ತು ಅದನ್ನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ರಂಗನಾಥ್ ಅವ್ರು ಕೂಡ ಅಷ್ಟೇ, ಅವನು ಮಾಡಿಲ್ಲ ಅಂತ ಹೇಳ್ತಿದ್ದಾನೆ, ಅವ್ನು ಚೀಟಿ ಮರೆತಾಕಿ ಕಳಿಸಿಲ್ಲ ಅಂತ ಹೇಳ್ತಾನೆ. ನೀನು ಮಾಡಿರೋ ತಪ್ಪಿಂದ ಇವತ್ತು ಇದೆಲ್ಲ ರಾಮಾಯಣವಾಗ್ತಿದೆ. ಅವ್ನು ಹೇಳ್ತಿದ್ದಂತಾನೆ ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಪದೇ ಪದೇ ಏನಕ್ಕೋ ಹೇಳ್ತಿದ್ಯಾ ನೀನು, ಅವನೇನಕ್ಕೋ ಕರ್ಕೊಬರ್ಬೇಕಿತ್ತು ಬಡವಾ ರಾಸ್ಕಲ್ ಅಂತೇಳಿ ಬೈತಾನೆ ರಂಗನಾಥ್. ಹಂಗೆ ಬೈದ ತಕ್ಷಣ ಹಂಗೆ ಕೇಳಿಯಪ್ಪ ಅಂತೇಳಿ ಸೂರ್ಯ ಹೇಳ್ತಾನೆ. ಇವ್ರು ರೋಹಿಣಿ ಇದ್ಕೊಂಡು, ಈ ಮಗನ ಏನಕ್ಕೆ ಇಷ್ಟೊಂದು ಗೋಳೋಯ್ಕಂತ ಇದ್ದೀರಾ, ಅದು ತುಂಬ ಸಣ್ಣ ಮಗ, ಅದನ್ನ ಯಾಕೆ ಬೈತಾ ಇದ್ದೀರಾ ಅಂತ ಅಂದಾಗ, ಅಪ್ಪ ಇದಕ್ಕೆ ಬಟ್ಟೆ ಎಲ್ಲ ಬಿಚ್ಚಾಕ್ಸ್ಬಿಟ್ಟು ಮಗನ ತೊಟ್ಲಲ್ಲಿ ಹಾಕ್ಬಿಟ್ಟು ಒಂದು ಬಟ್ಟೆನ ಮೇಲೆ ಹಾಕ್ಬಿಟ್ಟು ಒಂದು ನಿಪ್ಪಲ್ ಕೂಡ ಕೇಳಿಯಪ್ಪ ಶಾಂತಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ, ಸಕ್ಕರೆಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಹೇಳಿದ ತಕ್ಷಣ ರೋಹಿಣಿ ಇರಿಟೇಷನ್ ಮಾಡ್ಕೊತಾಳೆ. ನೋಡು ಅದೇನು ಮಾಡ್ತಿ ಗೊತ್ತಿಲ್ಲ ನನಗೆ, ಅಪ್ಪ ಹೇಳಿದಾರಲ್ವ ರೋಹಿಣಿ, ನೀನು ಕೂಡ ಹೇಳಿದೆಯಲ್ವಾ ಸಕ್ಕರೆ, ನೀನು ಕೂಡ ಇವಾಗ 50,000 ನನಗೆ ಫಸ್ಟ್ ಕೊಡಿಸಿ, ಇವತ್ತು ಲೆಕ್ಕ ಸೂಕ್ತ ಆಗಬೇಕು
ಕೊಡಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಈ ತಿಂಗಳು 50,000 ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲ ಅಂತಂದರೆ ಲೆಕ್ಕ ಸೂಕ್ತ ಮಾಡಲೇಬೇಕು. ನಮ್ಮಪ್ಪನ ದುಡ್ಡು 27 ಲಕ್ಷ ಹೊತ್ಕೊಂಡೋದಲ್ಲ, ಹೊತ್ಕೊಂಡು ಹೋಗ್ಬೇಕಾದ ನೀನು ಪ್ರಜ್ಞೆ ಇರಲಿಲ್ವಾ? ಈಗ ದುಡ್ಡು ಕೊಡಬೇಕಾದಾಗ ಮಾತ್ರ ಇಷ್ಟೊಂದೆಲ್ಲ ಮಾತಾಡ್ತಿದೀಯ ನೀನು ಅಂತ ಸೂರ್ಯ ಹೇಳ್ತಾನೆ. ಅದರಲ್ಲಿ ನನಗೂ ಭಾಗ ಇದೆ ಅಂತ ಹೇಳ್ತಾನೆ. ನಿನಗೂ ಭಾಗ ಇದೆ, ನಿನಗೇನೋ ಭಾಗ ಇದೆ, ನಿನಗೇನೋ ಅಧಿಕಾರ ಇದೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಬಂದು ಮತ್ತೆ ತದಕ್ತಾನೆ. ಆ ಬಟ್ಟೆನೆಲ್ಲ ಬಿಚ್ಚಾಕ್ಬಿಟ್ಟು ಸುಮ್ಮನೆ ಮನೇಲಿರು, ಯಾವ ಬಿಸ್ನೆಸ್ಸು ಮಾಡಬೇಡ, ಎಂಥದ್ದು ಮಾಡಬೇಡ ಅಂತ ಹೇಳ್ಬಿಟ್ಟು ಬೈತಾನೆ. ಬೈದಾಗ ರೋಹಿಣಿ, ನೋಡಿರಿ ನೀವೇನಿದ್ರು ಸುಮ್ಮನೆ ಕುಂತು ಮಾತಾಡಿ ನೋಡಿ, ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಈ ತಿಂಗಳು ನಮ್ಮ ಹತ್ರ ದುಡ್ಡಿಲ್ಲ, ಸ್ವಲ್ಪ ವ್ಯಾಪಾರ ಲಾಸ್ ಆಗಿದೆ, ಇದು ನೆಕ್ಸ್ಟ್ ತಿಂಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಆವಾಗ ಶಾಂತಿ ಕೂಡ ಆಯಿತು ನೆಕ್ಸ್ಟ್ ತಿಂಗಳು ಕೊಡ್ತಾನೆ ಹೋಗು ಅಂತ ಅಂದಾಗ, ನೆಕ್ಸ್ಟ್ ತಿಂಗಳು 50,000 ಅಲ್ಲ 1 ಲಕ್ಷ ಸುತ್ತ ಮಾಡಬೇಕು, 1 ಲಕ್ಷ ಕೊಟ್ಟರೆ ಮಾತ್ರ ನಾನು ಇಸ್ಕೊಳ್ಳೋದು ಅಂದಾಗ ತುಂಬ ಶಾಕ್ ಆಗ್ತಾನೆ. ರಂಗನಾಥ್ ಅವ್ರು ಕೂಡ ಹೇಳ್ತಾರೆ, ಇಲ್ಲ ಕಣೋ 1 ಲಕ್ಷ ಹೆಂಗೋ ಆಗುತ್ತೆ ಸೂರ್ಯ ಅಂದಾಗ, ಅದೆಲ್ಲ ಗೊತ್ತಿಲ್ಲಪ್ಪ ನನಗೆ 1 ಲಕ್ಷ ಕೊಡಬೇಕಷ್ಟೇ, ಈ ತಿಂಗಳದ 50,000 ನೆಕ್ಸ್ಟ್ ತಿಂಗಳದ 50,000 1 ಲಕ್ಷ ನನಗೆ ಅಮೌಂಟ್ ಕೊಡಬೇಕಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹೇಳಿದ ತಕ್ಷಣ 1 ಲಕ್ಷ ಆಗಲ್ಲ ರೀ ಕೊಡೋಕ್ಕೆ, 50,000 ಕೊಡ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಅದೆಲ್ಲ ಗೊತ್ತಿಲ್ಲ ಕೊಡ್ರಮ್ಮ, ನನಗೆ ಗೊತ್ತಿಲ್ಲ, ನೀನು 50,000 100 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡಿದ್ಯಾ, 1 ಲಕ್ಷ ಕೊಡಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಮೀನಾ ಇವ್ರು ಹೇಳ್ತಾರೆ, ಸೂರ್ಯ ಅವ್ರು ಹೇಳ್ತಾರೆ. ಹೇಳಿದ ತಕ್ಷಣವೇ ಇಲ್ಲಿ ರೋಹಿಣಿ, ಮನೋಜ ಎಲ್ಲರೂ ಶಾಕು, ಶಾಂತಿ ಕೂಡ ಶಾಕ್ ಆಗ್ತಾಳೆ. ಶಾಂತಿ ಅದೇನು ಮಾಡ್ತೀಯೋ ಗೊತ್ತಿಲ್ಲ, ನೀನು ಅಮೌಂಟ್ ಕೊಡಿಸ್ಲೇಬೇಕು ಸಕ್ಕರೆ ನೀನು ಅಂತ ಹೇಳಿದಾಗ, ಅಲ್ಲ 1 ಲಕ್ಷನ ಎಲ್ಲಿಂದ ತರಬೇಕಪ್ಪ ಇವ್ನಿಗೆ 1 ಲಕ್ಷ ಅಂತೇಳಿ ಮನೋಜ್ ಮಾತಾಡ್ತಾ ಇರ್ತಾನೆ. ಅಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ, ನನಗೆ 1 ಲಕ್ಷ ಕೊಡಬೇಕು ನೆಕ್ಸ್ಟ್ ತಿಂಗಳು ಅಷ್ಟೇ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರಿಗೆ ಹೇಳ್ಬಿಟ್ಟು ಹೊರಟೋಗ್ತಾನೆ. ಹೊರಟೋದ ತಕ್ಷಣ ಇವ್ರ ಪಾಡಿಗೆ ಇವರು ಕೂಡ ಫೀಲ್ ಮಾಡ್ಕೊಂಡು 1 ಲಕ್ಷ ಎಲ್ಲಿಂದ ಜೋಡಿಸೋದು ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಮೀನಾ ಹೊರಗಡೆ ಇರ್ತೀನಿ ಕಡೆ, ನನಗೆ ತಣ್ಣಂದು ಕಾಫಿ ತಂದುಕೊಡೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟೋಗ್ಬಿಡ್ತಾನೆ ಸೂರ್ಯ. ಹೊರಟೋದ ತಕ್ಷಣ ಆಯಿತು ರೀ ನಾನು ಕಾಫಿ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಕೂಡ ಅವಳ ಪಾಡಿಗೆ ಹೊರಟೋಗ್ತಾಳೆ. ರಂಗನಾಥ್ ಅವರು ಇಲ್ಲಿ ಸಕ್ಕರೆಗೆ ಸರಿಯಾಗಿ ಉಪ್ಪು ಖಾರ ಹಾಕಿ ಉಗಿತಾರೆ. ಏನೇ ನಿನ್ನಿಂದ ಕಣೆ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು, ನಿನಗೆ ನಿಟ್ಟಿಲ್ವೇನೆ, ನೀನಿಗೆ ಪ್ರಜ್ಞೆ ಇಲ್ವೇನೆ, ಅವನ್ನ ಮೇಲೆ ಹತ್ತಿಸ್ಕೊಂಡು ಕೂರಿಸಿದೆಯಲ್ಲ, ಸ್ವಲ್ಪ ಇಳ್ಸೋದ್ ಕಲಿ, ಯಾವಾಗಲೂ ಮನೆ ಬಿಟ್ಟು ಓಡಿಸ್ಬೇಕು, ಇವ್ರನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಹೇಳ್ತೀಯಲ್ಲ, ಅವ್ರು ಮನೆ ಬಿಟ್ಟು ಹೋದ್ರೆ ಇವನು ರೇಷನ್ ತಂದಾಗ್ತಾನೆ ಸೂರ್ಯ ದುಡಿದ್ಬಿಟ್ಟು, ಅದು ಮನೇಲಿ ಅಡುಗೆ ಮಾಡುತ್ತೆ. ಇದೆರಡು ಮಾಡಿಲ್ಲ ಅಂದರೆ ಇಲ್ಲಿ ಮಾಡೋರಂತೂ ಯಾರೂ ಇಲ್ಲ. ಇವ್ರು ಏನಾದರೂ ಮನೆ ಬಿಟ್ಟು ಹೋದ್ರು ಅಂತಂದರೆ ನಿನಗಂತೂ ಅಡುಗೆ ಮನೆ ತಪ್ಪಿದ್ದೇ ಅಲ್ಲ, ನೀನೇ ಹೋಗಿ ಅಡುಗೆ ಮನೆ ಕಸ ಮುಸ್ರೆಲ್ಲ ಹೊಡೆದು ಅಡುಗೆ ಮಾಡಿ ಎಲ್ಲರಿಗೂ ಬೇಸಾಕಬೇಕು. ಅದು ಫಸ್ಟು ನಿನಗೆ ನಿಟ್ಟಿರಲಿ. ಯಾವಾಗಲೂ 3 ಮಕ್ಕಳು ಎತ್ತು ಮೊಮ್ಮಕ್ಕಳಾಗ ಮೂಮೆಂಟ್ ಬಂದರೂ ಕೂಡ ನಿನಗೆ ಈ ರೀತಿ ಯೋಚನೆ ಮಾಡ್ತೀಯಲ್ಲ, ನಿನ್ನ ತಲೆಗೆ ಏನು ಸಗಣಿ ಇಟ್ಕೊಂಡಿದ್ಯಾ, ಏನು ಮೆದ್ಲಿಟ್ಕೊಂಡಿದ್ಯಾ ಅಂತೇಳಿ ರಂಗನಾಥ್ ಸರಿಯಾಗಿ ಬೈತಾನೆ. ಅಯ್ಯೋ ರೀ ಯಾಕ್ರಿ ನೀವು ಇಷ್ಟೊಂದು ಬೈತಾ ಇದ್ದೀರಾ, ನಾನೇನು ಅಷ್ಟೊಂದು ದೊಡ್ಡ ಅನ್ಕೊಂಡ್ರೆ ನಾನು ಕೂಡ ಯೋಚನೆ ಮಾಡ್ತೀನಿ ರೀ, ನನಗೂ ಯೋಚನೆ ಮಾಡೋ ಶಕ್ತಿ ಇದೆ ಅಂದರೆ, ಯೋಚನೆ ಮಾಡೋ ಶಕ್ತಿ ಇದ್ರೆ ಈ ರೀತಿ ಎಲ್ಲ ಮಾತಾಡ್ತಿರಲಿಲ್ಲ ಕಣೆ ನೀನು, ದಡ್ಡಿ ನೀನು ಈ ರೀತಿ ಯೋಚನೆ ಮಾಡ್ತೀಯಲ್ಲ ಕೆಟ್ಟದಾಗೆ. 3 ಮಕ್ಕಳು ಬಂದಿದ್ದಾರೆ, 3 ಸೊಸೆರು ಬಂದಿದ್ದಾರೆ, ನಾಳೆ ನಾಡ್ದ್ರಲ್ಲಿ ಮೊಮ್ಮಗ ಬರುತ್ತೆ, ಇನ್ನು ಈ ರೀತಿ ಎಲ್ಲ ಮಾತಾಡ್ತೀಯಲ್ಲ ಅಂತ ಸರಿಯಾಗಿ ಉಗಿದು ಹೋಗ್ತಾನೆ. ಅವಾಗ ಇಲ್ಲಿ ಒಂದು ಕಡೆ ಮೀನಾ ತುಂಬ ಬೇಜಾರು ಮಾಡ್ಕೊಂಡು ಇರ್ತಾಳೆ. ಯಾಕೆ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ ಮದುವೆ ಬಗ್ಗೆ. ಇವಳು ಶಾಂತಿ ಮಾತ್ರ ತುಂಬ ಟೆನ್ಷನ್ ಆಗಿರ್ತಾಳೆ, ಇವ್ರು ಏನ್ರಿ ಈ ರೀತಿ ಉದ್ದೋದ್ರು ಅಂತ ಹೇಳ್ಬಿಟ್ಟು. ತಿರ್ಗಾ ಇಲ್ಲಿ ಅಮ್ಮನ್ನ ಬೈತಾ ಇರ್ತಾಳೆ ಕನಕ. ಅಮ್ಮ ಯಾರನ್ನ ಕೇಳಿ ನೀನು ಮದುವೆಗೆಲ್ಲ ಬರೋಕ್ಕೆ ಹೇಳಿದ್ರಿ ನೋಡೋಕ್ಕೆ, ನನಗಿಷ್ಟ ಇಲ್ಲಮ್ಮ, ನಾನು ಮನೆ ಜವಾಬ್ದಾರಿ ತೊಗೊಂಡಿದ್ದೀನಿ, ನನ್ನ ಮನೆ ಜವಾಬ್ದಾರಿನ ನಿಭಾಯಿಸ್ಬೇಕು, ನೀನೇನಮ್ಮ ಈ ರೀತಿ ಎಲ್ಲ ಮಾಡ್ತಿದ್ಯಾ ಅಂತ ಅಂದಾಗ ಸೂರ್ಯ ಇದ್ಕೊಂಡು, ನೋಡಮ್ಮ ನಿನಗಿವಾಗ ಸೆಟ್ ಆಗಿದೆ ಮದುವೆನ, ಒಳ್ಳೆ ಹುಡುಗ ಒಳ್ಳೆ ಮನೆತನ ಆಗಿದ್ರೆ ಕೊಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಂಜ ಇದ್ಕೊಂಡು ಅದೇ ರೀತಿನೇ ಹೇಳ್ತಾನೆ. ಅಲ್ಲ ಬವ ನೀವು ಹಾಗೆ ಹೇಳ್ತಿರಲ್ಲ, ನನಗೀಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಬವ ಅಂತ ಅಂದಾಗ ಅಮ್ಮೀನ ಬೈತಾಳೆ. ನಿನ್ಗೆ ಆಲ್ರೆಡಿ ತುಂಬ ವಯಸ್ಸಾಗಿದೆ ಕಣೆ, ಈ ವಯಸ್ಸಲ್ಲೇ ಮದುವೆ ಮಾಡಬೇಕು, ಒಳ್ಳೆ ಮನೆತನ ಅಂತಂದರೆ ಒಳ್ಳೆ ಸಿಕ್ಕಿದ್ರು ಅಂತಂದರೆ ನಾವು ಮಾಡ್ತೀವಿ, ಮದುವೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲ ಅಕ್ಕ ಇವಾಗಲೇ ಸಾಲ ಇದೆ ಮತ್ತೆ ಸಾಲ ಮಾಡಬೇಕಾ ಅದ್ರ ಮೇಲೆ ಅಂತ ಅಂದಾಗ, ಅಲ್ಲಕ್ಕ ಈಗ ನನಗೆ ಮಂಜಣ್ಣ ಬೇರೆ ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ಅವನ್ನ ಓದಿಸ್ಬೇಕು ಮತ್ತು ಅವನಿಗೆ ಕೆಲಸ ಸಿಗೋದು ಇನ್ನೂ 1 ವರ್ಷ ಲೇಟ್ ಆಗುತ್ತೆ, ಹೇಗಕ್ಕ ಇದನ್ನೆಲ್ಲ ನಿಭಾಯಿಸೋದು ಅಂತ ಅಂದಾಗ ಸೂರ್ಯ ಒಂದು ಮಾತು ಹೇಳ್ತಾನೆ. ನೋಡಮ್ಮ ಕನಕ, ಇನ್ನು ಇವನು ಓದ್ತಾ ಇದ್ದಾನೆ ಮಂಜ್ಗ, ನೀನು ಮದುವೆ ಮಾಡ್ಕೊಂಡು ಮನೆಗೆ ಹೋಗ್ತೀಯ, ಆದರೆ ನಾನು ಇನ್ನೊಂದು ವರ್ಷ ಈ ಮನೆ ಜವಾಬ್ದಾರಿನ ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ, ಎಲ್ಲ ಕಷ್ಟ ಸುಖನೂ ನಾನು ತೊಗೊಳ್ತೀನಿ, ಯಾಕೆ ಅಂದರೆ ಮಂಜ ಕೆಲ್ಸಕ್ಕೆ ಹೋಗಿ ಸಂಬಳ ತರೋವರೆಗೂ ನಾನು ಈ ಮನೆ ಜವಾಬ್ದಾರಿನ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಒಪ್ಕೊತಾನೆ. ಇಲ್ಲಿ ಮೀನು ಕೂಡ ಅಷ್ಟೇ, ನಾನು ಕೂಡ ಈ ಮನೆ ಜವಾಬ್ದಾರಿನ ತೊಗೊಳ್ತೀನಿ, ನೀನು ಫಸ್ಟು ಮದುವೆ ಮಾಡ್ಕೊಳ್ಳೋಕೆ ಒಪ್ಪು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆವಾಗ ಅವ್ರ ಮಾವ ಹೇಳಿದ ಮಾತನ್ನ ಮತ್ತೆ ಅವಳು ಏನು ರಿಪೀಟ್ ಮಾತಾಡೋದಿಲ್ಲ. ಸರಿ ಮಾವ ಆಯಿತು ಅಂತ ಅವಳು ಪಾಡಿಗೆ ಅವಳು ಇರ್ತಾಳೆ. ತಿರ್ಗಾ ಮೀನ ಕೂಡ ಅಷ್ಟೇ, ನೋಡು ರೆಡಿ ಆಗಬೇಕು, ಇವಾಗ ಅವ್ರು ನೋಡೋಕೆ ಬರ್ತಾರೆ ಮನೆ ಗಂಡಿನ ಕಡೆಯವರಿಂದ,
ಹಾಗಾಗಿ ನೀನು ರೆಡಿ ಆಗಬೇಕು ಅಂದಾಗ ಇಲ್ಲಿ ಪಾಪ ನೀನವ್ರ ಅಮ್ಮನಿಗಂತೂ ತುಂಬ ಖುಷಿ ಆಗುತ್ತೆ. ಅಳಿದೇವ್ರೆ ನೀವೆಷ್ಟು ಒಳ್ಳೆಯವ್ರು ಅಳಿ ಅಂದರೆ ನೀವು ತುಂಬ ಒಳ್ಳೆಯವ್ರು ಅಂದರೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂತ ಕೈ ಮುಗಿತಾಳೆ. ಅತ್ತೆ ನೀವೇನು ಥ್ಯಾಂಕ್ಸ್ ಹೇಳ್ಬೇಡಿ, ನನಗೆ ಒಂದು ಸ್ಟ್ರಾಂಗ್ ಆಗಿರೋ ಕಾಫಿನ ಮಾಡ್ಕೊಬನ್ನಿ ಅತ್ತೆ ಸಾಕು ಅಂತ ಹೇಳ್ಬಿಟ್ಟು ಅವ್ರ ಅತ್ತೆಗೆ ಹೇಳ್ತಾನೆ. ಸರಿಯಪ್ಪ ಆಯಿತು ನಾನು ಕಾಫಿ ಮಾಡ್ಕೊಬರಕ್ಕೆ ಹೋಗ್ತೀನಿ ಅಂದಾಗ ಮಂಜ ಇಲ್ಲಿ ಮೊಬೈಲಲ್ಲಿ ನೋಡ್ಕೊಂಡು ನಗ್ತಾ ಇರ್ತಾನೆ. ಏನಪ್ಪ ಮಂಜ್ಗ ಅಷ್ಟೊಂದು ನಗ್ತಾ ಇದೆಯಾ ಅಂದಾಗ, ಮವ ಏನೋ ಕಾಮಿಡಿ ಮವ ಅಂದಾಗ, ಈ ಕಾಮಿಡಿ ಗಿಮಿಡಿ ಎಲ್ಲ ಇದ್ದಿದ್ದೆ ಇನ್ನೊಂದು ವರ್ಷ ಅಂತ ಹೇಳಿದ್ದೀನಿ, ಬೇಗ ದುಡಿದ್ಬಿಟ್ಟು ಇನ್ನೊಂದು ವರ್ಷ ಆಗ್ತಿದ್ದಂಗೆ ನೀನು ಕೆಲಸನ ತಗೊಂಡು ಮನೇನ ನಿಭಾಯಿಸ್ಬೇಕು ಶಕ್ತಿ ನಿನಗಿರಬೇಕು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಸರಿ ಬಾವ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ಗಂಡಿನ ಕಡೆ ಎಲ್ಲರೂ ಬರ್ತಾರೆ, ಅಂದರೆ ತಂದೆ ತಾಯಿ ಇಬ್ಬರು ಬರ್ತಾರೆ. ಅತ್ತೆ ಬಂದರು ಅತ್ತೆ ಅವರು ಅಂತ ಅಂದಾಗ ಇವ್ರು ಬಂದು ನಮಸ್ತೆ ಅಂತ ಹೇಳಿದಾಗ ಇವರು ನಮ್ಮ ಹಸ್ಬೆಂಡು ಅಂತ ಅವ್ರು ಪರಿಚಯ ಮಾಡಿಸ್ಕೊಡ್ತಾರೆ. ಸರಿ ಅಮ್ಮ ಸರಿ ಅಣ್ಣ ನಿಮಗೂ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೇಗಿದ್ದೀರಾ ಅಂತ ಕೇಳ್ತಾಳೆ. ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿ ಹುಡುಗಿನ ಕರೆಸಿ ಅಂದಾಗ ಅಲ್ಲಿ ಮೀನಾ ಕನಕನ ಕರ್ಕೊಂಡು ರೆಡಿ ಮಾಡ್ಕೊಂಡು ಬರ್ತಾಳೆ. ಅವಳು ಕಾಫಿ ತೊಗೊಬಂದು ಕೊಡ್ತಾಳೆ. ಎಷ್ಟು ಲಕ್ಷಣವಾಗಿದೆಯಮ್ಮ ನೀನು, ದಿನ ನೋಡ್ತಿದ್ದೆ ಕಣಮ್ಮ ನಿನ್ನ, ಬೆಳಗ್ಗೆ ಸಾಯಂಕಾಲ ಅಡ್ಡಾಡಬೇಕಾದಾಗ ನೀನು ಕೆಲ್ಸಕ್ಕೆ ಹೋಗ್ಬೇಕಾದಾಗ ನೀನು ಓದಿದ್ದು ನನ್ನೆಲ್ಲ ಕಷ್ಟನೂ ನೋಡಿದೆ ಕಣಮ್ಮ, ನೀನು ತುಂಬ ಇಷ್ಟ ಆಗ್ಬಿಟ್ಟಿದೆಯಾ ನಮಗೆ ಅಂತ ಹೇಳಿಬಿಟ್ಟು ಅಲ್ಲಿ ತಾಂಬೂಲನ ಕೊಟ್ಬಿಡ್ತಾರೆ ಮೀನ ಕೈಲಿ. ಅವರು ತೊಗೊಳ್ತಾರೆ ಖುಷಿಯಿಂದ. ನೋಡಿ ನನ್ನ ಮಗ ಡ್ಯೂಟಿಲಿದ್ದ, ನನ್ನ ಮಗ ಬರೋಕ್ಕಾಗಲಿಲ್ಲ, ಆದರೆ ನನ್ನ ಮಗನ ಫೋಟೋ ಇದೆ ಮೊಬೈಲಲ್ಲಿ, ತಗೊಳಪ್ಪ ನೋಡು ಅಂತ ಹೇಳ್ಬಿಟ್ಟು ಸೂರ್ಯಂಗೆ ಕೊಡ್ತಾರೆ. ಆವಾಗ ಸೂರ್ಯ ಮೊಬೈಲ ಇಸ್ಕೊಂಡು ಫೋಟೋನ ನೋಡ್ತಾನೆ. ಓ ಏನು ಮಗನ ಫೋಟೋ, ಇದಕ್ಕೆ ಪ್ರೊಫೈಲ್ಗೆ ಹಾಕೋಬಿಟ್ಟಿದ್ದೀರಾ ಟಾಪಲ್ಲಿ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಎಲ್ಲರೂ ಮನೆಯವರೆಲ್ಲ ನೋಡಿ ತುಂಬ ಖುಷಿ ಪಡ್ತಾರೆ. ಇವಳು ಕೂಡ ನೋಡ್ತಾಳೆ, ನೋಡಿಬಿಟ್ಟು ತುಂಬ ಖುಷಿ ಪಡ್ತಾಳೆ ಕನಕ ಕೂಡ. ನೋಡಿ ನನ್ನ ಮಗನ್ನ ನಾವು ಒಪ್ಸೋ ಜವಾಬ್ದಾರಿ ನಮ್ಮದು, ಅವ್ರು ನಾವು ಹೇಳಿದ್ದು ಯಾವುದು ಉಲ್ಟಾ ಮಾತಾಡೋದಿಲ್ಲ ನನ್ನ ಮಗ. ಆದರೆ ನೀವು ಒಂದು ಸರಿ ಟೈಮ್ ನೋಡಿಕೊಂಡು ಯಾವಾಗ ಬಿಡು ಸಿಗುತ್ತೋ ಆವಾಗ ನೀವೊಂದು ಸರಿ ನನ್ನ ಮಗನ ನೋಡೋಕ್ಕೆ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದಾಗ ಸರಿ ಆಯಿತು ನಾವು ಬರ್ತೀವಿ ಮನೆ ನೋಡೋಕೆ ಒಂದು ಸರಿ ಅಂತ ಹೇಳ್ಬಿಟ್ಟು ಇವರು ಕೂಡ ಒಪ್ಕೊತಾರೆ. ಒಪ್ಕೊಂಡಿದ್ದಾದಮೇಲೆ ನಾವಿನ್ನು ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಅವ್ರ ಮನೆಗೆ ಹೊರಡ್ತಾರೆ. ಹೊರಡ ತಕ್ಷಣ ಇಲ್ಲಿ ತುಂಬ ಖುಷಿಯಾಗ್ಬಿಡುತ್ತೆ ಇವರೆಲ್ಲರಿಗೂ. ಎಲ್ಲರೂ ಕೈ ಮುಗಿದ್ಬಿಟ್ಟು ಅವ್ರನ್ನ ಮನೆಗೆ ಕಳಿಸ್ತಾರೆ. ಕಳಿಸಿದ ತಕ್ಷಣವೇ ಇವರು ಎಷ್ಟು ಖುಷಿಯಾಗಿರ್ತಾರೆ ಅಂದರೆ ಅಷ್ಟು ಖುಷಿಯಾಗಿರ್ತಾರೆ. ಆದರೆ ಕನಕ ಮಾತ್ರ ತುಂಬ ಫೀಲಿಂಗಲ್ಲಿ ಇರ್ತಾಳಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.